ಕಡಲನಗರಿ ಮಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ತಾಪಮಾನ ಹೆಚ್ಚಾಗ್ತಾನೆ ಇದೆ. ಜನರು ಮನೆಯಿಂದ ಹೊರಗೆ ಬರೋದಕ್ಕೂ ಕೂಡ ಕಷ್ಟಪಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಮನೆಯಿಂದ ಹೊರಗೆ ಬಂದ ಕೂಡಲೇ ಹೊರಗಡೆ ಬಿಸಿ ಬಿಸಿಯಾದಂಥ ವಾತಾವರಣದಂಥ ಪರಿಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿರೋಂಥದ್ದು. ನಾನೀಗ ಮಂಗಳೂರು ನಗರದ ಉರ್ವ ಪ್ರದೇಶದಲ್ಲಿ ನೀವು ಗಮನಿಸ್ಬೋದು ಬಿಸಿಲಿನ ತಾಪಮಾನ ಎಷ್ಟಿದೆ ಅನ್ನುವಂಥದ್ದನ್ನು ನೋಡಿದರೆ ಗಮನಿಸ್ಬೋದು. ರಸ್ತೆಯಲ್ಲಿ ಯಾರೊಬ್ಬರು ಕೂಡ ಓಡಾಡ್ತಾ ಇಲ್ಲ. ಅಂದರೆ ಬರೀ ಯಾವುದು ಕೊಡೆ ಇರ್ಬೋದು, ಛತ್ರಿ ಇದನ್ನು ಹಿಡ್ಕೊಳ್ಳದೆ ಹೊರಗೆ ಬರೋದಕ್ಕೆ ಕೂಡ ಸಾಧ್ಯ ಇಲ್ಲ ಎನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಹೀಗಾಗಿ ಜನರು ತಂಪು ಪಾನೀಯಗಳ ಕೂಡ ಮೊರೆ ಹೋಗಿರುವಂಥದ್ದು. ಯಾಕಂತ ಹೇಳಿದ್ರೆ ಈ ಟೈಮಲ್ಲಿ ಹೆಚ್ಚು ಡಿಹೈಡ್ರೇಷನ್ ಆಗೋದ್ರಿಂದಾಗಿ ನೀರಿನ ಅಂಶ ಕಡಿಮೆ ಆಗಬಾರ್ದು. ಹೀಗಾಗಿ ಎಳನೀರು ಇರ್ಬೋದು, ಇದರ ಜೊತೆಗೆ ಕಲ್ಲಂಗಡಿ ಇರ್ಬೋದು, ಕಬ್ಬಿನ ಹಾಲು ಇರ್ಬೋದು, ಈ ರೀತಿಯಾಗಿ ತಂಪು ಪಾನೀಯಗಳ ಮೊರೆ ಹೋಗಿರುವಂಥದ್ದು. ಹೀಗಾಗಿ ಅಲ್ಲಲ್ಲಿ ರಸ್ತೆ ಬದಿಗಳಲ್ಲಿ ಇದೇ ರೀತಿಯಾಗಿ ಕಲ್ಲಂಗಡಿ ಮಾರಾಟ ಇರ್ಬೋದು, ಎಳನೀರು ಮಾರಾಟ ಇರ್ಬೋದು, ಕಬ್ಬಿನ ಹಾಲು ಮಾರಾಟ ಇರ್ಬೋದು, ಇದೆಲ್ಲವೂ ಕೂಡ ಅಲ್ಲಲ್ಲಿ ಕಂಡು ಬರ್ತಾ ಇದೆ. ಯಾಕಂತ ಹೇಳಿದ್ರೆ ಜನರು ಹೊರಗೆ ಬಂದ ಕೂಡಲೇ ಅವರಲ್ಲಿ ಸುಸ್ತು ಬಾಯಾರಿಕೆಯಾದಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ಟೈಮಲ್ಲಿ ಅವರು ತಂಪು ಪಾನೀಯಗಳ ಮೊರೆ ಹೋಗ್ತಾರೆ. ಹೀಗಾಗಿ ಅಲ್ಲಲ್ಲಿ ಈ ರೀತಿಯಾಗಿ ಎಳನೀರು ಮಾರಾಟ ಮಾಡುವಂಥದ್ದು ಇರ್ಬೋದು, ಕಲ್ಲಂಗಡಿ ಕಬ್ಬಿನ ಹಾಲು ಮಾರಾಟ ಮಾಡುವಂಥದ್ದು ಇರ್ಬೋದು, ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಮಂಗಳೂರು ನಗರ ಭಾಗದಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಈಗಾಗಲೇ ಜಿಲ್ಲೆಯಲ್ಲಿ 40 ಡಿಗ್ರಿಗಿಂತಲೂ ಹೆಚ್ಚು ತಾಪಮಾನ ಈಗಾಗಲೇ ದಾಖಲಾಗಿದೆ. ಈಗಾಗಲೇ ಜಿಲ್ಲಾಡಳಿತವು ಕೂಡ ಆರೋಗ್ಯ ಇಲಾಖೆ ಮೂಲಕ ಎಚ್ಚರಿಕೆ ನೀಡುವಂಥ ಕೆಲಸವನ್ನು ಮಾಡಿದೆ. ಅಂದರೆ ಹೀಟ್ ವೇವ್ ಜೊತೆಗೆ ಹೀಟ್ ಸ್ಟ್ರೋಕ್ ಕೂಡ ಆಗುವಂಥ ಸಾಧ್ಯತೆ ಇದೆ. ಈ ಹಿನ್ನೆಲೆಯಲ್ಲಿ ಜನರು ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ಕೊಳ್ಬೇಕು ಎನ್ನುವಂಥ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನು ಕೂಡ ನೀಡಿರುವಂಥದ್ದು. ಇನ್ನು ಇವತ್ತು ಈಗ ಸದ್ಯ ಮಧ್ಯಾಹ್ನ 2:30 ಆಗಿದೆ. ಈಗ ಮಂಗಳೂರು ನಗರದಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಎನ್ನುವಂಥದ್ದನ್ನು ನನ್ನ ಮೊಬೈಲ್ನಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಈಗ ಸದ್ಯಕ್ಕೆ ಮಂಗಳೂರು ನಗರದಲ್ಲಿ 31 ಡಿಗ್ರಿ ಸೆಲ್ಸಿಯಸ್ ತಾಪಮಾನ ದಾಖಲಾಗಿರುವಂಥದ್ದು. ಆದರೆ ಇಲ್ಲಿ ಗಮನಿಸಬೇಕು, ಅಲ್ಲಿ 31 ಡಿಗ್ರಿ ತಾಪಮಾನ ಇದ್ದರೂ ಕೂಡ ಅದರ ಫೀಲ್ ಆಗುವಂಥದ್ದು 36 ಡಿಗ್ರಿ. ಅಂದರೆ 36 ಡಿಗ್ರಿ ತಾಪಮಾನ ಇದ್ದಂಥ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಫೀಲ್ ಆಗುತ್ತೆ, ಆ ರೀತಿಯಾದಂಥ ವಾತಾವರಣ ಈಗ ಸದ್ಯಕ್ಕೆ ಇರುವಂಥದ್ದು. ಇದು ಕೇವಲ ಮಂಗಳೂರಿನಲ್ಲಿ 31 ಇದ್ದರೂ ಕೂಡ ಪುತ್ತೂರು, ಸುಳ್ಯ ಈ ಭಾಗದಲ್ಲಿ ಸಾಧಾರಣ 36 ಡಿಗ್ರಿ ಕೂಡ ಇವತ್ತು ದಾಖಲಾಗಿರುವಂಥದ್ದು. ಅಂದರೆ 36 ಡಿಗ್ರಿ ಇದ್ದರೂ ಕೂಡ ಅದು ಅನುಭವ ಆಗುವಂಥದ್ದು ಸುಮಾರು 42 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇದೆ ಎನ್ನುವಷ್ಟರ ಮಟ್ಟಿಗೆ ಫೀಲ್ ಆಗುತ್ತೆ. ಇದಕ್ಕೆ ಮುಖ್ಯವಾಗಿ ಕಾರಣ ಈ ಭಾಗದಲ್ಲಿ ಸಮುದ್ರ ಹತ್ತಿರ ಇರೋದರಿಂದಾಗಿ ಹ್ಯುಮಿಡಿಟಿ ಹೆಚ್ಚಾಗಿರುತ್ತೆ. ಸೊ ಹ್ಯುಮಿಡಿಟಿ ಹೆಚ್ಚಾಗಿದ್ದಂಥ ಸಂದರ್ಭದಲ್ಲಿ 36 ಟೆಂಪ್ರೇಚರ್ ಡಿಗ್ರಿ ತಾಪಮಾನ ಇದ್ದರೂ ಕೂಡ ಅದು 42-44 ಡಿಗ್ರಿ ಟೆಂಪ್ರೇಚರ್ ಇದ್ದಂತೆ ಫೀಲ್ ಆಗುತ್ತೆ. ಸೊ ಹೀಗಾಗಿ ಆರೋಗ್ಯ ಇಲಾಖೆ ಈಗಾಗಲೇ ಹೀಟ್ ಸ್ಟ್ರೋಕಿಂದಾಗಿ ಜನರು ಕೂಡ ತೊಂದರೆಗೊಳಗಾಗಬಾರ್ದು. ಒಂದು ವೇಳೆ ಆ ರೀತಿಯಾಗಿ ಹೀಟ್ ಸ್ಟ್ರೋಕ್ಗೆ ಯಾರಾದರೂ ವ್ಯಕ್ತಿಗಳು ಒಳಗಾದರೆ ಅವರಿಗೆ ತಾಲೂಕು ಆಸ್ಪತ್ರೆ ಇರ್ಬೋದು, ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಈ ತಾಲೂಕು ಕೇಂದ್ರಗಳಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಅವರಿಗೆ ಚಿಕಿತ್ಸೆಗೆ ನೀಡೋದಕ್ಕೆ ಬೇಕಾಗಿ ಎಲ್ಲ ರೀತಿಯಿಂದ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅನ್ನುವಂಥ ನಿಟ್ಟಿನಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈಗಾಗಲೇ ತಾಲೂಕು ಮಟ್ಟದ ಅಧಿಕಾರಿಗಳಿಗೂ ಕೂಡ ಸೂಚನೆ ನೀಡಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಕೂಡ ಈ ಹೀಟ್ ಸ್ಟ್ರೋಕಿಗೆ ಯಾರಾದರೂ ತೊಂದರೆಗೊಳಗಾದರೆ ಅಂಥವರಿಗೆ ವಿಶೇಷ ಚಿಕಿತ್ಸೆಯನ್ನು ನೀಡೋದಕ್ಕೆ ಬೇಕಾದಂಥ ಸಪ್ರೇಟ್ ಆದಂಥ ವಾರ್ಡನ್ನು ಕೂಡ ತೆರೆದಿರುವಂಥದ್ದು. ಹೀಗಾಗಿ ಸದ್ಯ ಮಧ್ಯಾಹ್ನ ಸುಮಾರು 12ರಿಂದ ಸಂಜೆ 3ರವರೆಗೂ ಕೂಡ ಹೆಚ್ಚಾಗಿ ಅನಗತ್ಯವಾಗಿ ಯಾರೂ ಕೂಡ ಹೊರಗಡೆ ತಿರುಗಾಡಬೇಡಿ. ಒಂದು ವೇಳೆ ಹೋಗುವಂಥ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆದರೂ ಕೂಡ ಬಿಸಿಲಿನಿಂದ ರಕ್ಷಣೆಗಾಗಿ ಬೇಕಾದಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಇದರ ಜೊತೆಗೆ ತಂಪು ಪಾನೀಯಗಳನ್ನು ಅಂದರೆ ನೀರಿನ ಅಂಶ ಇರತಕ್ಕಂಥ ವಸ್ತುಗಳನ್ನು ಹೆಚ್ಚಾಗಿ ತಿನ್ನಿ, ಇದರ ಜೊತೆಗೆ ನೀರನ್ನು ಹೆಚ್ಚಾಗಿ ಸೇವಿಸಿ ಎನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನು ಕೂಡ ನೀಡಿದೆ. ಈಗ ಸದ್ಯಕ್ಕೆ ಮಾರ್ಚ್ನಲ್ಲೇ ಈ ರೀತಿಯಾದಂಥ ಬಿಸಿಲು ಇದ್ದರೆ ಮುಂದಿನ ತಿಂಗಳು ಏಪ್ರಿಲ್ ಇರುತ್ತೆ. ಸೊ ಏಪ್ರಿಲ್ನಲ್ಲಿ ಇನ್ನಷ್ಟು ತಾಪಮಾನ ಏರಿಕೆ ಆಗ್ಬೋದು. ಸೊ ಆಗ ಯಾವ ರೀತಿಯಾಗಿ ಜೀವನ ಮಾಡೋದು ಎನ್ನುವಂಥ ಪರಿಸ್ಥಿತಿ ಕೂಡ ಆತಂಕವೂ ಕೂಡ ಜನರಲ್ಲಿ ಇರುವಂಥದ್ದು. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 40-41 ಡಿಗ್ರಿ ತಾಪಮಾನ ದಾಖಲಾಗ್ತಾ ಇದೆ. ಇವತ್ತು ಸುಮಾರು 36 ಡಿಗ್ರಿ 38 ಡಿಗ್ರಿವರೆಗೂ ಕೂಡ ತಾಲೂಕು ಭಾಗದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ತಾಪಮಾನ ದಾಖಲಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಲ್ಫೇಜ್ ಜೊತೆ ಅಶೋಕ್, TV9 ಮಂಗಳೂರು.